ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಲಿಂಗಾಯತ ಪಂಚಮ ಸಾಲಿಗೆ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಹೊಸ್ತಿಲಿನಲ್ಲಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಯಥಾಸ್ಥಿತಿ ಆದೇಶವನ್ನ ಹೊರಡಿಸಿತ್ತು ಸರ್ಕಾರ, ಮಧ್ಯಂತರ ಆದೇಶವನ್ನ ಹೊರಡಿಸಿತ್ತು. ಅದನ್ನ ತೆರವುಗೊಳಿಸಿದ ಹೈಕೋರ್ಟ್. ಪಂಚಮ ಸಾಲಿ 2C 2D ಮೀಸಲಾತಿಗೆ ಅಡ್ಡಿ ಇಲ್ಲ ಅಂತ ಹೇಳಲಾಗಿದೆ. ಇಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅಂದ್ರೆ 3 ಬಿಲ್ ಇದ್ದಂತ ಕೆಟಗರಿಯಲ್ಲಿ ಯಾವ್ಯಾವೆಲ್ಲ ಸಮುದಾಯ ಇದ್ವೋ ಅವೆಲ್ಲವನ್ನು ಕೂಡ 2Dಗೆ ಸೇರಿಸಲಾಗಿತ್ತು. ಒಕ್ಕಲಿಗ ಸೇರಿದಂತೆ ಇನ್ನೂ ಬೇರೆ ಬೇರೆ ಜಾತಿಯವರು ಯಾರೆಲ್ಲ ಇದ್ರು 3Aದಲ್ಲಿ ಅವ್ರನ್ನೆಲ್ಲರನ್ನು ಕೂಡ 2Cಗೆ ಸೇರಿಸಲಾಗಿತ್ತು. ಪ್ರವರ್ಗ 2C ಮತ್ತೆ 2D ಅಂದ್ಬಿಟ್ಟು ಸಪರೇಟ್ ಆಗಿ ಮಾಡಿತ್ತು ಸರ್ಕಾರ. ಅದಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿತ್ತು, ಅಂದ್ರೆ ಮಧ್ಯಂತರ ಆದೇಶವನ್ನ ಹೊರಡಿಸಿತ್ತು. ಹೈಕೋರ್ಟ್ಗೆ ಕೇಂದ್ರದ SG ಭರವಸೆಯನ್ನ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ಲಿಖಿತ ಹೇಳಿಕೆಯನ್ನ ಸಲ್ಲಿಸಲಿಕ್ಕೆ ಈಗ ಅವಕಾಶವನ್ನ ಮಾಡಿಕೊಡುವ ಮುಖಾಂತರ ನೀಡಿದಂತ ತಡೆಯಾಜ್ಞೆಯನ್ನ ವಾಪಸ್ ಪಡೆಯಲಾಗಿದೆ. ಯಥಾಸ್ಥಿತಿ ಆದೇಶವನ್ನ ತೆರವುಗೊಳಿಸಿರುವಂತದ್ದು ಹೈಕೋರ್ಟ್. ಈಗ ಸರ್ಕಾರಕ್ಕೆ ಒಂದು ರೀತಿಯಾದಂತ ರಿಲೀಫ್ ಸಿಕ್ಕಂತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ವಚನಾನಂದ ಶ್ರೀಗಳೇ, ಏನ್ ಹೇಳ್ತೀರಾ? ಕೋರ್ಟ್ ಈಗ ಮಧ್ಯಂತರ ಆದೇಶವನ್ನ ತೆರವುಗೊಳಿಸಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್? ಇದನ್ನ ನಾವು ಸ್ವಾಗತವನ್ನ ಮಾಡ್ತೇವೆ. ಸರ್ಕಾರ ಕೋರ್ಟ್ಗೆ ಒಂದು ಎಲ್ಲ ರೀತಿಯ ವಾದವನ್ನ ಮಾಡಿದಕ್ಕೆ ಅದನ್ನು ತೆರವುಗೊಳಿಸಿದೆ. ಆ ನಿಟ್ಟಿನಲ್ಲಿ ಬೊಮ್ಮಾಯಿಯವರ ಸರ್ಕಾರ ಒಂದು ಉತ್ತಮವಾಗಿರುವಂತಹ ಹೆಜ್ಜೆಯನ್ನ ಇಡುವ ನಿಟ್ಟಿನಲ್ಲಿ ಕಾರ್ಯವನ್ನ ಮಾಡ್ತಾ ಇದೆ. ನೀವು ಕೇಳಿದ್ರಿ 2A ಅನ್ನ 2A ಕೊಡ್ಲೇಬೇಕು ಅಂತ ಬಿಗಿಪಟ್ಟನ್ನ ಹಿಡಿದಿದ್ರಿ ನೀವು, ಬಸವ ಜಯ ಮೃತ್ಯುಂಜಯ ಶ್ರೀಗಳಿಬ್ರು ಕೂಡ. 2C 2D ಪ್ರವರ್ಗವನ್ನ ಕ್ರಿಯೇಟ್ ಮಾಡಿ 2D ಅನ್ನ ಕೊಡ್ಲಾಯ್ತು. ಇದು ನಿಮ್ಮ ಆಗ್ರಹಕ್ಕೆ, ಹೋರಾಟಕ್ಕೆ ಯಾವ ರೀತಿಯಾದಂತ ಒಂದು ನ್ಯಾಯ ಕೊಟ್ಟಂತಾಯ್ತು ಅಂತ? ನೋಡಿ, ಈಗಾಗಲೇ ಇದು 30 ವರ್ಷಗಳ ನಿರಂತರವಾಗಿರುವಂತಹ ಹೋರಾಟ ಇದೆ. ನಾವು ನಮ್ಮ ಶ್ರೀಪೀಠದಿಂದ ಕಾನೂನಾತ್ಮಕವಾಗಿ 1871ನೇ ಇಸ್ವಿಯಿಂದ ಇಲ್ಲಿವರೆಗೆ ಯಾಕೆ ಪಂಚಮ ಶಾಲೆಗಳಿಗೆ ಮೀಸಲಾತಿ ಸಿಗಬೇಕು ಅನ್ನೋದನ್ನ ಕಾನೂನಾತ್ಮಕವಾಗಿರುವಂತಹ ಸುಮಾರು 900 ಪುಟಗಳ ದಾಖಲೆ ಸಮೇತ ನಾವು ವರದಿಯನ್ನ ಸರ್ಕಾರಕ್ಕೂ, ಹಿಂದುಳಿದ ವರ್ಗದ ಆಯೋಗಕ್ಕೂ ಮತ್ತು ನ್ಯಾಯಮೂರ್ತಿ ಆಡಿಯವರ ಸಮಿತಿಗೂ ಕೂಡ ನಾವು ಸಲ್ಲಿಸಿದ್ದೇವೆ. ಸುಮಾರು ಗಂಟೆಗಳ ಕಾಲ ಅಲ್ಲಿ ವಾದವನ್ನ ಮಾಡಿದ ಮೇಲೆ ಈಗಾಗಲೇ ಪ್ರವರ್ಗ 3ನ ಸರ್ಕಾರ ತೆಗೆದು ಪ್ರವರ್ಗ 2ಕ್ಕೆ 2A 2B 2C ಮತ್ತು 2D ಅಂತ ಮಾಡಿರೋದ್ರಿಂದ, ಯಾವಾಗ 2C ಮತ್ತು 2D ಅನ್ನ ಘೋಷಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಅದರಲ್ಲಿ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ನಾವು ಅದನ್ನ ಸ್ವಾಗತ ಮಾಡೋದಾಗಲಿ ತಿರಸ್ಕೃತ ಮಾಡೋದಾಗಲಿ ಮಾಡಿರಲಿಲ್ಲ. ಯಾಕಂದ್ರೆ ಈಗಾಗಲೇ 2Aಲಿರುವಂಥ ಅನೇಕ ಸಮುದಾಯಗಳು ಕೋರ್ಟಿಗೆ ಹೋಗಿರೋದ್ರಿಂದ, ನಮ್ಮ ಸಮುದಾಯಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನ ಅವರು ಹೇಳಿರೋದ್ರಿಂದ ಕಾನೂನಾತ್ಮಕವಾಗಿರುವಂತಹ ಅಡೆತಡೆಗಳನ್ನ ಅತ್ಯಂತ ಯೋಚನೆ ಮಾಡಿ ಸಮಯಾನುಸಾರ ಈಗಾಗಲೇ ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ತದೆ. ಹಾಗಾಗಿ ಸಮುದಾಯಕ್ಕೆ ಯಾವುದು ಮೀಸಲಾತಿ ಕೊಡ್ತಾರೆ ಅನ್ನೋದು, ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಓವರಾಲ್ ಆಗಿ ನಮ್ಮ ಸಮುದಾಯದ ಮಕ್ಕಳಿಗೆ ಶಿಕ್ಷಣದಲ್ಲಿ ಮತ್ತು ಯುವಕ ಯುವತಿಯರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ವಿಶ್ವಾಸ ಇದೆ, ಬೊಮ್ಮಾಯಿಯವರ ಸರ್ಕಾರದ ಮೇಲೆ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟೇ ಕೊಡ್ತಾರೆ ಅನ್ನುವಂಥದ್ದು ನಮಗೆ ವಿಶ್ವಾಸ ಇದೆ. ಆಕ್ಚುಲಿ ಇದುವರೆಗೂ ಕೂಡ ಸರ್ಕಾರ ಒಂದು ಕ್ಲಾರಿಟಿಯನ್ನ ಕೊಡ್ಲೇ ಇಲ್ಲ. ಈ ಒಂದು 2C 2D ಪ್ರವರ್ಗವನ್ನ ಕ್ರಿಯೇಟ್ ಮಾಡಿದಂತ ಸಂದರ್ಭದಲ್ಲಿ ನೀವು ಸಂಭ್ರಮಿಸಲೂ ಇಲ್ಲ, ಬೇಜಾರು ಪಡ್ಕೊಳ್ಳಿಲ್ಲ. ಈ ವಿಚಾರದಲ್ಲಿ ನೋಡೋಣ ಯಾವ ರೀತಿಯಾದಂಥ ನಿರ್ಧಾರ ಮಾಡ್ಬೋದು, ಎಷ್ಟು ಪರ್ಸೆಂಟೇಜ್ ಕೊಡ್ಬೋದು ಅನ್ನುವಂಥದ್ರ ಬಗ್ಗೆ ನಿಮ್ಮ ನಿರೀಕ್ಷೆ ಇತ್ತು. ಇದುವರೆಗೂ ಕೂಡ ಅದು ಕ್ಲಾರಿಟಿ ಕೊಟ್ಟಿಲ್ವಲ್ಲ, ಈಗಲಾದ್ರೂ ಕೊಡುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ನಾಳೆ ಇದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನ ನೀಡಲಿದೆ. ನಮ್ಮ ಸಮುದಾಯದ ಬಡ ಮಕ್ಕಳಿಗೆ ಮತ್ತು ಯುವಕ ಯುವತಿಯರಿಗೆ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗಲಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಬೊಮ್ಮಾಯಿಯವರ ಸರ್ಕಾರ, ಆ ಸರ್ಕಾರದಲ್ಲಿರುವಂಥ ನಮ್ಮ ಸಮುದಾಯದ 3 ಜನ ಸಚಿವರು ಮತ್ತು ಎಲ್ಲ ಶಾಸಕರು ಸರ್ಕಾರಕ್ಕೆ ಅದನ್ನು ಒಪ್ಪಿಸುವಲ್ಲಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಅದು ಶ್ರೀ ಮುರುಗೇಶ್ ರಾಣಿಯವರು, ಶ್ರೀ ಸಿ ಪಾಟೀಲ್ರು, ಶ್ರೀ
ಶಂಕರ್ ಪಾಟೀಲ್ ಮುನೇನಕೊಪ್ಪರು ಮತ್ತು ಎಲ್ಲ ಶಾಸಕರು ಜೊತೆಗೆ ಎಲ್ಲ ಸಮುದಾಯದ ಶಾಸಕರು ಈ ನಿಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿರುವಂಥ ಎಲ್ಲ ಸಚಿವರು ಕೂಡ ನಮ್ಮ ಜೊತೆಗೆ ನಿರಂತರವಾಗಿ ಸಂಪರ್ಕಿದ್ದಾರೆ. ಸಾಕಷ್ಟು ಚರ್ಚೆಗಳಾಗಿದೆ. ಇತ್ತೀಚೆಗೆ ನಮ್ಮ ಶ್ರೀಪೀಠಕ್ಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು ಬಂದಾಗ ಏಕೆ ನಮ್ಮ ಮೀಸಲಾತಿ ಅವಶ್ಯಕತೆ ಇದನ್ನು ತುಂಬ ಚೆನ್ನಾಗಿ ಅವರಿಗೆ ಮನದಟ್ಟ ಮಾಡಿದೆ. ಜೊತೆಗೆ ಇತ್ತೀಚೆಗೆ BL ಸಂತೋಷ್ ಜಿ ಅವರು ಕೂಡ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಶ್ರೀಪೀಠಕ್ಕೆ ಬಂದಾಗ ಅವರು ಕೂಡ ನಾವು ಮನದಟ್ಟನ್ನು ಮಾಡಿರೋದ್ರಿಂದ ಮತ್ತು ಸರ್ಕಾರ ಮತ್ತು ಬೊಮ್ಮಾಯಿಯವರು ಮತ್ತು ನಮ್ಮ ಸಮುದಾಯಕ್ಕೂ ಅನೇಕ ವರ್ಷಗಳ ನಂಟಿದೆ. ಅದು ಸಾಕಷ್ಟು ನಮ್ಮ ಪೀಠದ ಮೇಲೆ ಅಪಾರವಾಗಿರುವಂಥ ಗೌರವವಿದೆ. ಹಾಗಾಗಿ ಅವರು ಕೂಡ ಗೊತ್ತಿದೆ ಯಾಕೆ ನಾವು ಪಂಚಮಸಾಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಸರ್ಕಾರ ನಾಳೆ ಒಂದು ಸಂತಸ ಸುದ್ದಿಯನ್ನು ಕೊಡುತ್ತದೆ ಅನ್ನುವಂಥದ್ದು ವಿಶ್ವಾಸ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿಯವರು ಕೇಂದ್ರದ ಸಚಿವರು ಅವರು ಕೂಡ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರಿಗೆ ಅಮಿತ್ ಶಾಜಿ ಅವರಿಗೆ ಕನ್ವಿನ್ಸ್ ಮಾಡುವಲ್ಲಿ ತುಂಬ ಪರಿಶ್ರಮವನ್ನು ಪಟ್ಟಿದ್ದಾರೆ. ಹಾಗೆ ಎಲ್ಲರ ಪರಿಶ್ರಮದಿಂದ ಇವತ್ತು ನಾಳೆ ಒಂದು ಉತ್ತಮವಾಗಿರುವಂಥ ಸಮುದಾಯಕ್ಕೆ ಸಂದೇಶ ರವಾನೆ ಆಗಲಿದೆ. ಆಕ್ಚುಲಿ ಕೇಂದ್ರ ಸರ್ಕಾರದ PMO ಕಚೇರಿಯಿಂದ ಒಂದು ಫೋನ್ ಕೂಡ ಹೋಗಿರುವಂಥದ್ದು. ಬಸವಜಯ ಮೃತ್ಯುಂಜಯ ಶ್ರೀಗಳಿಗೆ ಒಂದು ಫೋನ್ ಹೋಗಿದೆ. ನಿಮ್ಗೇನಾದ್ರೂ ಫೋನ್ ಬಂದಿತ್ತಾ? ಒಂದು ನ್ಯಾಯ ಕೊಡಿಸುವಂತ ಕೆಲಸ ಆಗತ್ತೆ, ನಿಮ್ಮ ಇಷ್ಟು ದಿನಗಳ ಹೋರಾಟಕ್ಕೆ ನ್ಯಾಯ ಕೊಡುತ್ತೆ ನಮ್ಮ ಸರ್ಕಾರ ಅನ್ನುವಂಥದ್ರ ಬಗ್ಗೆ ಏನಾದ್ರೂ ಭರವಸೆ ಸಿಕ್ಕಿದ್ಯಾ ಶ್ರೀಗಳೇ? ನಾವು ಕೆಲವೊಂದನ್ನ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಅವುಗಳು ಏನಾಗಿದ್ದಾವೆ ಕಾಲನೇ ಎಲ್ಲವನ್ನ ನಿರ್ಧಾರ ಮಾಡ್ತತೆ. ಕೆಲವೊಂದನ್ನ ರಹಸ್ಯವಾಗಿಡ್ಲಿಕ್ಕೆ ಇಚ್ಛೆ ಪಡ್ತೇವೆ ನಾವು. ಈಗ ಅವು ಅತ್ಯಂತ ಕಾನ್ಫಿಡೆಂಟ್ ಆಗಿರ್ತವೆ. ಓಕೆ, ಹೇಳಿ. ಅವುಗಳನ್ನ ಮಾಧ್ಯಮದ ಮೂಲಕ ಹೇಳುವ ಅವಶ್ಯಕತೆ ಇಲ್ಲ. EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ನ 10% ಅನ್ನ ಇಲ್ಲಿಗೆ ಡೈವರ್ಟ್ ಮಾಡಿ 2C ಮತ್ತೆ 2D ನಲ್ಲಿ ನೀಡಲಾಗಿತ್ತು. ಇದು ಕೂಡ ಇನ್ನೊಂದು ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಅವರು ಕೂಡ ಕೋರ್ಟ್ ಮೆಟ್ಟಿಲೇರುವಂತ ಸಾಧ್ಯತೆ ಇತ್ತು. ಅಷ್ಟರೊಳಗೆ ಮಧ್ಯಂತರ ತೀರ್ಪು ಅನ್ನೋದು ಬಂದಿದ್ದು ಹೈಕೋರ್ಟ್ನಿಂದ. ಈಗ ಮತ್ತೆ ಅದೇ ಸೆಕ್ಷನ್ ನ 10% ಮುಖಾಂತರ ನಿಮಗೇನಾದ್ರೂ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರೆ ಇನ್ನೊಂದು ಹಂತದ ಕಾನೂನು ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತೇನೋ? ನಾವೆಲ್ಲ ರೀತಿಯಿಂದ ಕಾನೂನಾತ್ಮಕ ಸಜ್ಜ ಆಗಿದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ದಾಖಲಾತಿಯನ್ನ ನಾವು ಒದಗಿಸ್ಲಿಕ್ಕೆ ರೆಡಿ ಆಗಿದ್ದೇವೆ, ಒದಗಿಸಿದ್ದೇವೆ ಈಗಾಗಲೇ. ಹಾಗೆ ನಮಗೆ ಕಾನೂನಾತ್ಮಕವಾಗಿ ಯಾವುದೇ ರೀತಿ ಅಡೆತಡೆಗಳು ಆಗೋದಿಲ್ಲ ಅಂತದ್ದು ನಮಗೆ ಆತ್ಮವಿಶ್ವಾಸ ಇದೆ. ಯಾಕಂದ್ರೆ ನಾವು ಕೊಟ್ಟಂತ ದಾಖಲಾತಿಗಳ ಆಧಾರದ ಮೇಲೆ ಇವತ್ತು ಸರ್ಕಾರ ನಿರ್ಧಾರ ತೆಗೆದುಕೊಳ್ತಾ ಇರೋದು. ಇದು ಕಾನೂನಾತ್ಮಕ ಹೋರಾಟ. ಇದು ಸರ್ಕಾರ ಇವತ್ತೇನ ಘೋಷಣೆ ಮಾಡೋದು ಕಾನೂನಾತ್ಮಕ ಅಡೆತಡೆಗಳಾದ್ರೆ ನಾಳೆ ಮತ್ತೆ ನಾವು ಹೋರಾಟ ಮಾಡಬೇಕಾಗತ್ತೆ. ಅವೆಲ್ಲವೂ ಆಗದೇ ರೀತಿ ಜಾನ ನಡೆ ನಮ್ಮದಾಗಿದೆ. ನಾವು ಒಂದು ಸಲ ಅದರ ಬಗ್ಗೆ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡು ಯಾವುದು ಮಾಡಿದ್ರೆ ಸಮುದಾಯಕ್ಕೆ ಶಾಶ್ವತವಾಗಿರೋ ಪರಿಹಾರ ಸಿಗುತ್ತೆ ಅದರ ಕಡೆಗೆ ನಮ್ದು ಆಲೋಚನೆ ಇರೋದ್ರಿಂದ ಹಾಗಾಗಿ ನಾವು ಹೆಚ್ಚು ವಿಶ್ವಾಸ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಬೇರೆ ಯಾವುದೋ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಬಾರದು. ಮತ್ತು ನೀವು EWS ಹೇಳಿದ್ರಿ. EWS ಅನ್ನೋದು ಈ ಮೀಸಲಾತಿ ಅನ್ನೋದು ಜಾತಿ ಆಧಾರದ ಮೇಲೆ ಕೊಡೋದಿಲ್ಲ. ಅದು ಕೊಡೋದು ಎದ್ರ ಮೇಲೆ ಅಂತಂದ್ರೆ ಆರ್ಥಿಕವಾಗಿ ಹಿಂದುಳಿದರ ಮೇಲೆ. ಆಮೇಲೆ ಅದ್ರ ಜೊತೆಗೆ ಯಾರು ಮೀಸಲಾತಿ ಪಡ್ಕೊಳ್ತಾ ಇದಾರೆ ಅವ್ರನ್ನ ಬಿಟ್ಟು ಅಲ್ವಾ ಕೊಡ್ತಾ ಇರೋದು EWS? ಹೌದು, ಖಂಡಿತ. ಇಲ್ಲಿವರೆಗೆ ಯಾರು ಈ ಮೀಸಲಾತಿಯಲ್ಲಿ ಒಳಪಟ್ಟಿಲ್ಲ ಅವರಿಗೆ ಆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಅವರು. ಅಲ್ಲ, ಈ ಹಿಂದೆ ಬೇರೆ 3B ಎಲ್ಲ ಆರ್ಥಿಕ ಲಿಂಗಾಯತ ಸಮುದಾಯಕ್ಕೆ 3B ಇತ್ತು. ಈಗ 2D ಅನ್ನ ಅದ್ರ ಜೊತೆ ಜಾಯಿನ್ ಮಾಡ್ತಾ ಇರುವಂತದ್ದು ಇದು ಸಹಜವಾಗಿ ಪ್ರಶ್ನೆಯನ್ನ ಮೂಡಿಸ್ಬಿಡುತ್ತೆ. ಆಮೇಲೆ ಈ ಮೀಸಲ್ ಅಂದ್ರೆ EWS ನ ಪರ್ಸೆಂಟೇಜ್ ಅನ್ನ ಇಲ್ಲಿ ಕೊಟ್ಬಿಟ್ರೆ ನಿಮ್ಗೆ ಗೊತ್ತಿದೆ DK ಶಿವಕುಮಾರ್ ಅವರೆಲ್ಲರೂ ಹೇಳ್ತಾ ಇದ್ರು. ನಾವು ನಾಳೆ ಅದರ ಬಗ್ಗೆ ಮಧ್ಯ ಇಂಟರಪ್ಟ್ ಮಾಡ್ತಾ ಇದ್ದೀನಿ. DK ಶಿವಕುಮಾರ್ ಅವರೆಲ್ಲರೂ ಹೇಳ್ತಾ ಇದ್ರು ಎಲೆಕ್ಷನ್ಗೋಸ್ಕರ ಮೂಗಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾ ಇದಾರೆ. ಇವ್ರು ಮೂಗಿಗೂ ತುಪ್ಪ ಸುರಿತಾ ಇಲ್ಲ, ತಲೆ ಮೇಲೆ ಹೋಯ್ತಾ ಇದ್ದಾರೆ, ಅದು ಮೂಗಿಗೂ ಕೂಡ ಬರ್ತಾ ಇಲ್ಲ, ಆ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು DK ಶಿವಕುಮಾರ್ ಅವರು ಸೇರಿದಂತೆ ಕಾಂಗ್ರೆಸ್ ನಾಯಕರು. ಮೀಸಲಾತಿ ವಿಚಾರದಲ್ಲಿ ನಿಮ್ಮನ್ನ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದೆ ಸಮುದಾಯವನ್ನ ಅಂತ.
ಆ ರಾಜಕೀಯ ನಡೆಗಳ ಬಗ್ಗೆ ನಾವು ಏನು ಮಾತಾಡೋದಿಲ್ಲ. ಅದು ಈಗ ಅಪ್ರಸ್ತುತ. ಅವರು ರಾಜಕೀಯ ಹೇಳಿಕೆಗಳನ್ನು, ಒಂದು ಪಕ್ಷದ ಹೇಳಿಕೆಗಳನ್ನು ಅವ್ರ ವಿವೇಚನೆಗೆ ನಾವು ಬಿಡ್ತೇವೆ. ಅದರ ಬಗ್ಗೆ ನಮಗೆ ಡಿ ಕೆ ಶಿವಕುಮಾರ್ ಅವರು ಬೇಕು, ಬಸವರಾಜ ಬೊಮ್ಮಾಯಿ ಅವರು ಬೇಕು. ನಾವು ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದಿದ್ದೇವೆ. ಅವುಗಳನ್ನು ನಾವು ರಾಜಕೀಯ ಹೇಳಿಕೆಗಳಾಗಿ ಅವುಗಳನ್ನ ನೋಡಬೇಕಾಗತ್ತೆ. ಅಲ್ಟಿಮೇಟ್ಲಿ ನಮ್ಮ ಸಮುದಾಯಕ್ಕೆ ಫೋಕಸ್ಡ್ ಆಗಿ ನಾವು ಮೀಸಲಾತಿ ಸಿಗಬೇಕಾಗಿದೆ ನಮಗೆ. ಓಕೆ, ಧನ್ಯವಾದ ವಚನಾನಂದ ಶ್ರೀಗಳೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಜಯ ಬಸವ ಜಯ ಮೃತ್ಯುಂಜಯ ಶ್ರೀಗಳು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಶ್ರೀಗಳೇ. ಈಗ ಹೈಕೋರ್ಟ್ ಅಂದ್ರೆ ಮಧ್ಯಂತರ ಆದೇಶವನ್ನ ಏನು ಹೊರಡಿಸಿತ್ತು ಅದನ್ನ ವಾಪಸ್ ಪಡೆದಿದೆ. ಏನ್ ಹೇಳಿಕ್ ಬಯಸ್ತೀರಾ ನೀವು? ತಡವಾಗಿ ಆದ್ರೂ ಸಹ ನಮ್ಮ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ಅವರ ಮಧ್ಯಸ್ಥಿಕೆಯಿಂದಾಗಿ ಏನು ಹಿಂದೆ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಬಸವಪ್ಪ ಯತ್ನಾಳ್ ಅವರು ಅಮಿತ್ ಶಾ ಅವರು ಭೇಟಿ ಮಾಡಿ ಏನು ಮನವರಿಕೆ ಮಾಡಿಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಯಥಾಸ್ಥಿತಿ ಆದೇಶವನ್ನ ಇವತ್ತು ತೆರವುಗೊಳಿಸಿರ್ತಕ್ಕಂಥದ್ದು ನಮ್ಮ ಸತ್ಯದ ಹೋರಾಟಕ್ಕೆ ಒಂದು ಮುನ್ನುಡಿ ಬರೆದಂಗ ಆಗಿದೆ ಅನ್ನುವಂತ ಭಾವನೆ ವ್ಯಕ್ತವಾಗ್ತಾ ಇದೆ. ಕಾರಣ ಇದಕ್ಕೆ ಹೈಕೋರ್ಟಿನ ಸ್ಟೇಸ್ ಸಾಧ್ಯನೇ ಇದ್ದಿಲ್ಲ. ಅದು ಎಲ್ಲೇ ಒಂದ್ ಕಡೆ ಕಾಣಲಾರದಂತ ಶಕ್ತಿಗಳು ಉದ್ದೇಶಪೂರ್ವಕವಾಗಿನೇ ಈ ಹೋರಾಟ ತಪ್ಪಿಸಲಿಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದ್ರು. ಆದ್ರೂ ಸಹ ಇವತ್ತು ಎಲ್ಲೇ ಒಂದ್ ಕಡೆ ತಡವಾಗಿ ಆದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಡಿಸೆಂಬರ್ 29 ತಾರೀಕು ಸಚಿವ ಸಂಪುಟ ಸಭೆನೇ ಆಗಿದ್ದಿಲ್ಲ. ಸುಳ್ಳೆ ಅದನ್ನ ಸಚಿವ ಸಂಪುಟ ಸಭೆ ಆಗಿದೆ ಅಂತ ಹೇಳಿ ಕೆಲವರು ಅದನ್ನ ರಿಟ್ ಹಾಕಿದ್ರು. ಅದನ್ನ ಅವತ್ತೇ ನಮ್ಮ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಅವರು ಅದನ್ನ ಸಮರ್ಥ ವಾದ ಮಂಡನೆ ಮಾಡಿ ಅದನ್ನ ಆದೇಶ ತೆರವುಗೊಳಿಸಬೇಕಾಗಿತ್ತು. ಇವರು ನಿರ್ಲಕ್ಷ್ಯತೆಯಿಂದಾಗಿ 2 ತಿಂಗಳು ತಡವಾಯಿತು. ಆದ್ರೂ ಸಹ ಈಗ ನಮ್ಮ ಕೇಂದ್ರ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದ ಗೃಹ ಸಚಿವರ ಒಂದು ಪ್ರಯತ್ನದ ಪೂರಕವಾಗಿ ಸಾಲಿಸಿಟರ್ ಜನರಲ್ ಅವರ ಒಂದು ಮಧ್ಯಸ್ಥಿಕೆಯಿಂದಾಗಿ ಇವತ್ತು ಆ ಒಂದು ಆದೇಶ ಇವತ್ತು ತೆರವುಗೊಳಿಸಿರ್ತಕ್ಕಂಥ. ಆಕ್ಚುಲಿ ನಿಮ್ಗೆ PMO ಆಫೀಸಿಂದನೂ ಕೂಡ ಕರೆ ಬಂದಿತ್ತು. ಅವರು ಒಂದು ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ, ಭರವಸೆಯನ್ನ ಕೊಟ್ಟಿದ್ರು ನಿಮ್ಗೆ. ಆ ನಿರೀಕ್ಷೆಯಲ್ಲಿದ್ರಿ. ಈ ಸಂದರ್ಭದಲ್ಲಿ ಇದು ತೆರವಾಗಿರುವಂತದ್ದು. ಈಗ 2C 2D ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರ್ಲಿಲ್ಲ ಶ್ರೀಗಳೇ. ಈಗ ಆ ಒಂದು ಆದೇಶ ಅಂದ್ರೆ ರಾಜ್ಯ ಸರ್ಕಾರ ಮಾಡಿದಂತ ಹಿನ್ನೆಲೆಯಲ್ಲಿ ಎಷ್ಟು ಪರ್ಸೆಂಟೇಜು, ಯಾರಿಗೆ ಎಷ್ಟು, ಅದ್ರ ಬಗ್ಗೆನೂ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಏನೇನು ಕ್ಲಾರಿಟಿ ಇಲ್ಲಂಗೆ ಅವತ್ತು ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಯಾವ್ದೇ ರೀತಿಯ ಕ್ಲಾರಿಟಿ ಇರಲಿಲ್ಲ, ಸ್ಪಷ್ಟತೆ ಇರಲಿಲ್ಲ. ಈಗಾಗಲೇ ಅವತ್ತು ನಾವು ಅದನ್ನ ಅವತ್ತಿನ ಸಚಿವ ಸಂಪುಟದ ನಿರ್ಧಾರಗಳನ್ನ ನಾವು ತಿರಸ್ಕಾರ ಮಾಡಿದ್ವಿ. ತಿರಸ್ಕಾರ ಮಾಡಿದ್ವಿ. ಈಗ ತೆರವುಗೊಳಿಸಿದ ಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ ಸುಲಭವಾದಂತ ಮಾರ್ಗ ಸಿಕ್ಕಿದೆ. ಈಗ ವಿಳಂಬ ಮಾಡಲಾರ್ದೇನೆ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಕುರಿತು ಸ್ಪಷ್ಟವಾಗಿರ್ತಕ್ಕಂಥ ಶೇಕಡಾವಾರು ಮೀಸಲಾತಿ ಪ್ರಮಾಣ ನಿಗದಿಪಡಿಸಿ ಕೂಡಲೇ ಆದೇಶ ಮಾಡುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದು ನಾಳೆ ಕೊನೆಯ ಸಂಪುಟ ಸಭೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದ್ದು. 2C 2D ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿರ್ಧಾರವನ್ನ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಿಮ್ದು ಇಲ್ಲಿ ಏನಾದ್ರೂ ಆಗ್ರಹ ಇದೆಯಾ, ನಮ್ಮ ಪಂಚಮಸಾಲಿಗಳಿಗೆ ಎಷ್ಟು ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ? ಬಿಕಾಸ್ ಅಲ್ಲಿ ಓವರ್ ಆಲ್ ಲಿಂಗಾಯತ ಸಮುದಾಯಕ್ಕೆ 2D ಅನ್ನುವಂಥದ್ದನ್ನ ಕೊಟ್ಟಿದ್ದು. 3B ನಲ್ಲಿ ಯಾರ್ಯಾರೆಲ್ಲ ಇದ್ರು, ಯಾವ್ಯಾವೆಲ್ಲ ಸಮುದಾಯ ಇತ್ತು ಅವ್ರನ್ನೆಲ್ಲರೂ ಕೂಡ ತಂದು 2D ನಲ್ಲಿ ಹಾಕಿದ್ರು. ಹಾಗೆ 3A ನಲ್ಲಿ ಇದ್ದಂಥವ್ರನ್ನೆಲ್ಲರೂ ಕೂಡ ತಂದು 2C ನಲ್ಲಿ ಹಾಕಿದ್ರು. ಅದು EWS ನ ಮೀಸಲಾತಿಯನ್ನ ತಂದು ಕೊಟ್ಟಿದ್ದು ಬೇರೆ. ಅದು ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸಿತ್ತು. ಅಂದ್ರೆ ಈಗ ನಮ್ದು ಮುಖ್ಯವಾದದ್ದು 2A ಬೇಕಾಗಿರ್ತಕ್ಕಂಥ ನಮ್ಮ ಮುಖ್ಯವಾದ ಗುರಿ. ಸರ್ಕಾರ ಅದಕ್ಕೆ ಪರ್ಯಾಯವಾಗಿ 2D ಅಂತ ಕೊಡ್ತೀವಿ ಅಂದ್ರು. ಅದ್ರಾಗ ಪಂಚಮಸಾಲಿ ಅಷ್ಟೇ ಕೊಡೋದನ್ನ ಎಲ್ಲಾರನ್ನೂ ಸೇರಿಸ್ತೀವಿ ಅಂದ್ರು. ನಾವು ಅದಕ್ಕೆ ಏನೋ ವಾಪಸ್ ಇರ್ತೀವಿ. ಯಾಕಂದ್ರೆ ನಮ್ಮ ಹೋರಾಟದಿಂದ ಎಲ್ಲಾ ಲಿಂಗಾಯತರು ಒಳ್ಳೇದಾಗೋದಂದ್ರೆ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದೀವಿ. ಹಾಗಾಗಿ ಎಲ್ಲಾ ಲಿಂಗಾಯತರು ಕೂಡ ಕೊಡ್ತೇವೆ ಅಂತಾರೆ. ಒಟ್ಟಾರೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡ್ಬೇಕು ಅಂತ 5% ಇರ್ತಕ್ಕಂಥದ್ದನ್ನು ಸಾಕಾಗಲ್ಲ ಕಾರಣಕ್ಕೆ 2A ಅಂತ ಕೇಳ್ತಾ ಇದ್ವಿ. ಹಾಗಾಗಿ 2A ಒಳಗಿರ್ತಕ್ಕಂಥ ಏನ್ ಸೌಲಭ್ಯ ಸಿಗ್ತಾ ಇದೆ, ಏನ್ ಸೌಲಭ್ಯ ಸಿಗ್ತಿದೆ, ಅದಕ್ಕೆ ಏನೋ ಮೀಸಲಾತಿ ಪ್ರಮಾಣ ನಿಗದಿ ಮಾಡಿದೆ. ಅಷ್ಟೇ ಪ್ರಮಾಣದ ಮೀಸಲಾತಿ ನಿಗದಿ ಮಾಡಿ ಕೊಡುವಂತ ಪ್ರಯತ್ನ ಸರ್ಕಾರ ತೆಗೆದುಕೊಂಡಿದ್ದಾಗಿದ್ರೆ ಒಂದು ರೀತಿ ನಮ್ಗೆಲ್ಲ ಒಂದು ಹೋರಾಟಕ್ಕೆ ನಮ್ಮ ಈ 2 ವರ್ಷಗಳ 2 ತಿಂಗಳ ನಿರಂತರವಾಗಿರ್ತಕ್ಕಂಥ ಮಠ ಬಿಟ್ಟು ಗಾಳಿ ಮಳೆ ಬಿಸಿಲಿನ ಅರ್ಜನೆ ಹೋರಾಟ ಮಾಡಿ 68 ದಿನಗಳ ಕಾಲ ಈ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆಯಲ್ಲಿ ಕುತ್ಕೊಂಡಿತ್ತು. ಇಷ್ಟೊಂದು ಕೋಟ್ಯಾಂತರ ಜನ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದು. ನಮ್ಮ ನಾಯಕರುಗಳ ತಮ್ಮ ರಾಜಕೀಯ
ಆ ಅಸ್ತಿತ್ವವನ್ನೇ ತ್ಯಾಗ ಮಾಡಿ ಹೋರಾಟ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ನಿಮ್ಮೊಬ್ಬರ ಹೋರಾಟದಿಂದನೇ ಈ ಹಂತದವರೆಗೂ ಕೂಡ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಬೇರೆ ಪ್ರವರ್ಗವನ್ನ ಸೃಷ್ಟಿ ಮಾಡುವಂತ ಅನಿವಾರ್ಯತೆ ಇತ್ತು. ನೋಡೋಣ ಶ್ರೀಗಳೇ, ನಾಳೆ ಕೊನೆಯ ಸಂಪುಟ ಸಭೆಯನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಳ್ತಾರೆ. ನಿಮ್ಮ ಹೋರಾಟ ಅವರ ಒಂದು ನಿರ್ಧಾರದ ಮೇಲೆ ನಿಂತಿರುವಂಥದ್ದು, ಯಾವ ರೀತಿಯಾದಂಥ ನಿರ್ಧಾರ ಹೊರಬೀಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಧನ್ಯವಾದ ಶ್ರೀಗಳೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.